गोलमाल है भाई सब गोलमाल है। हर सीधे रास्ते की एक टेढ़ी चाल है, सीधे रास्ते की एक टेढ़ी चाल है। गोलमाल है भाई सब गोलमाल है, गोलमाल 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 है सब गोलमाल है। ನಮಸ್ಕಾರ ವೀಕ್ಷಕರೇ, ಜಗವೇ ನನ್ನ ಮನೆ ಅಂತ ಹೇಳಿ ಒಂದು ಮಾತಿದೆ. ಹಾಗೆ ಸರ್ಕಾರಿ ಆಸ್ತಿ ಎಲ್ಲ ನಂದೇ ಅನ್ನೋರು ಕೆಲವರು ಈಗ ದೇವರ ಗುಡಿಯಾಳದಲ್ಲಿ ಇರ್ತಾರೆ. ಅಂದ್ರೆ ಯಾವ ಕಾರ್ಯಕ್ಕೆ ಯಾವ ಸಬ್ಜೆಕ್ಟಿಗೆ ಅಂತ ಹೇಳಿ ಒಂದು ಭೂಮಿ ಅಲಾಟ್ ಆಗಿರ್ತದೆ, ಅದು ಆ ಸಬ್ಜೆಕ್ಟ್ ವಿಮುಖ ಆಗ್ತದೆ, ಕಮರ್ಷಿಯಲ್ ಆಸ್ಪೆಕ್ಟ್ ಬರ್ತದೆ ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ಭಾಗ 1ರಲ್ಲಿ ನಿಮಗೆ ಹೇಳಿದ್ವಿ. ಒಂದು ಲೋಕಾಯುಕ್ತ ಕೇಸನ್ನ ಯಾವುದೇ ಆಮಿಷ ಹಾಗೆ ಎಕ್ಸ್ಪೆಕ್ಟೇಷನ್ ಇಲ್ಲಂಗೆ ಒಬ್ಬ ವ್ಯಕ್ತಿ ಹೋರಾಡ್ತಾನೆ ಅಂತಂದ್ರೆ ಅವ್ರಿಗೊಂದು ಸಲ್ಯೂಟ್ ನಾವು ಹೇಳಲೇಬೇಕು. ಆ ವ್ಯಕ್ತಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅನ್ನೋದೇ ನಮಗೆ ಹೆಮ್ಮೆ. ಇಲ್ಲಿ ಘಟಿಕಾಚಲಂ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಒಂದು ಹೇಳೋದಕ್ಕಿಂತ ಫೇಸ್ಬುಕ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹೇಳ್ತಾರೆ, ಒಬ್ಬ ಬೆಂಕಿ ಅಂತ ವ್ಯಕ್ತಿನ ಈಗ ಇದನ್ನ ನೋಡಿದ ಮೇಲೆ ಹೇಳ್ತಾರೆ, ಪಕ್ಕಕ್ಕೆ ಕೂರ್ಸ್ಕೊಂಡು ಹೀಟ್ ಎಷ್ಟಿತ್ತು ಅಂತ ಕೇಳ್ತಾರೆ. ಆ ಟೆಂಪರೇಚರ್ನ ಆಮೇಲೆ ಹೇಳ್ತೇನೆ. ಸರ್, ಈಗ ಲಾಸ್ಟ್ ಟೈಮ್ ಕೂಡ ನೀವು ಫೋನಲ್ಲಿ ಮಾತಾಡ್ತಿದ್ವಿ, ಈಗ ಪಕ್ಕಕ್ಕೆ ಕೂತ್ಕೊಂಡಿದ್ರಿ. ನಾಳೆ ಅದರ ವಿಷಯವನ್ನು ಸಬ್ಜೆಕ್ಟ್ನ ಸ್ಪಾಟ್ನಲ್ಲಿ ಕೂಡ ಬಂದು ನಾವು ಕೆಲವೊಂದು ತೋರಿಸ್ತೇವೆ, DC ಅವ್ರನ್ನ ಕೂಡ ಮಾತಾಡ್ತೇವೆ. ಶೇತ್ಕಿ ಜಮೀನು ಅಂತ ಇರ್ತದೆ. ಶೇತ್ಕಿ ಅಂದರೆ ಭೂಮಿಗೆ ಉಳಿಲಿಕ್ಕೆ ಅಂತ ಹೇಳಿ ಕಮರ್ಷಿಯಲ್ ಆಗಿ ಅದನ್ನು ಯೂಸೇಜ್ ಮಾಡ್ಕೋಬೋದಾ? ಮಾಡಲಿಕ್ಕೆ ಬರೋದಿಲ್ಲ. ಲ್ಯಾಂಡ್ ಲಾ ಪ್ರಕಾರ ಸೇತಿಗೆ ಭೂಮಿಯನ್ನು ಪರಿವರ್ತನೆ ಮಾಡದೆ ಈವನ್ ಆ ಭೂಮಿ ಮಾಲೀಕನ ಸಹಿತ ಒಂದು ಶೆಡ್ ಸಹಿತ ಕಟ್ಟೋಂಗಿಲ್ಲ. ಅದನ್ನು ಸಹಿತ ಒಂದು ಶೆಡ್ ಕಟ್ಟಬೇಕು, ನಾನು ವಾಸ ಇರಬೇಕು, ನನ್ನ ಭೂಮಿನ ಉಳುಮೆ ಮಾಡ್ಕೊಳ್ಳೋ ಸಲುವಾಗಿ ನನ್ನ ಇದು ಇರ್ತದೆ, ಸೇತಿಗೆ ಸಂಬಂಧಪಟ್ಟಿದ ಟ್ರ್ಯಾಕ್ಟರ್ ಇಂಥ ಮುಂತಾದ ಸಾಮಗ್ರಿ ಇಟ್ಕೋಬೇಕು, ಒಂದು ಶೆಡ್ ಕಟ್ತೀನಿ ಅಂದ್ರೂ ಸಹಿತ ಪರ್ಮಿಷನ್ ಅವನು DC ಪರ್ಮಿಷನ್ ತಗೊಂಡೇ ಕಟ್ಟಬೇಕು. ಅಂತ ಭೂಮಿಯಲ್ಲಿ ಇವರು ಮಣಿಗಳನ್ನು ಕಟ್ಟಿಸ್ಬಿಟ್ಟಿದ್ದಾರೆ, ಮಣಿಗಳು ಕಟ್ಲಿಕ್ಕೆ ಮಾರಿದ್ದಾರೆ. ಹಾಗೆ ಬಿಲ್ಡಿಂಗ್ಗಳು ಸಾಕಷ್ಟು ಇದಾವೆ, ಚಿತ್ರದಲ್ಲಿ ನೋಡಿದ್ವಿ, ಈಗ ನಾಳೆ ಲೈವ್ ಕೂಡ ತೋರಿಸ್ತೇವೆ ನಾವು. ಯಾವ ಭಂಡತನದಿಂದ ಇಷ್ಟೊಂದು ಅವ್ರು ಮುಂದುವರೆದಿದ್ರು ಸರ್ ನಿಮ್ಮ ಪ್ರಕಾರ? ಐ ಯೂಸ್ ದಟ್ ವರ್ಡ್ ಭಂಡತನ ಅಂತ ಹೇಳಿ. ಭಂಡತನ ಅಂದ್ರೆ ಇಲ್ಲಿ ಏನಾಗಿದೆ, ಭೂಮಿ ಲ್ಯಾಂಡ್ ಮಾಫಿಯಾ ಅನ್ನೋದೇನಿದೆ ಅಂದ್ರೆ ಇವ್ರಿಗೂ ಸ್ಥಳೀಯ ರಾಜಕೀಯ ನಾಯಕರ ಸಪೋರ್ಟ್ ಇದೆ. ಆಮೇಲೆ ಮುಖ್ಯವಾಗಿ ತಹಸೀಲ್ದಾರ್ ಕಚೇರಿ ಹಂತದಲ್ಲಿ ಏನ್ ನೌಕರಿಸ್ತಿರದಾರಲ್ಲ, ಅದು ಪರ್ಟಿಕ್ಯುಲರ್ಲಿ ಹುಬ್ಳಿ ತಹಸೀಲ್ದಾರ್ ಆಫೀಸ್ ನಲ್ಲಿ ಒಬ್ಬೊಬ್ರು 20-30 ವರ್ಷ ಸರ್ವಿಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಹಳೆಯ ಹುಲಿಗಳು, ಹೌದು, ಅವರು ಇದನ್ನೇ ಕೆಲಸ. ಅವ್ರದ ಬಂಡವಾಳ ಏನಂದ್ರೆ ಮೇಲ್ನೋಟಕ್ಕೆ ಒಂದು ಅಟೆಂಡರ್ ಕ್ಲರ್ಕ್ ಇರ್ತಾನೆ, ಅವ್ನು ಕೋಟಿಗಟ್ಟಲೆ ರೊಕ್ಕದ ಒಡೆ ಆಗಿದ್ದಾನೆ ಇವತ್ತು. ಅದು ಹುಬ್ಳಿ ತಹಸೀಲ್ದಾರ್ ಆಫೀಸ್ ನಲ್ಲಿ. ಧಾರವಾಡ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹುಬ್ಳಿ ತಹಸೀಲ್ದಾರ್ ಆಫೀಸ್ ನಲ್ಲಿ ಕೆಲವೊಂದು ಮಂದಿ ಅಧಿಕಾರಿಗಳು 20-30 ವರ್ಷದಿಂದ ಅದೇ ಆಫೀಸ್ ನಲ್ಲಿ ವರ್ಕ್ ಮಾಡ್ತಾರೆ. ಇವ್ದೇನೂ ಕೆಲಸ ಇಲ್ಲ, ಇಂಥವ್ರ ಅಕ್ರಮಸ್ಥರಿಗೆ ಸಪೋರ್ಟ್ ಮಾಡೋದು, ಇದರಿಂದ ಹೆಂಗೆ ತಪ್ಪಿಸ್ಕೋಬೇಕು ಮಾರ್ಗದರ್ಶನ ನೀಡೋದು. ಇವು ಸರ್ಕಾರ ನೌಕರಿ ಮಾಡಕಂತಾನೆ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಬಟ್ ಒಂದು ಈಗ ಲಾಸ್ಟ್ ಟೈಮ್ ನಾವು ವಿಷಯಕ್ಕೆ ಬಂದ್ಬಿಡ್ತೇವೆ, ಶಶಿಧರ್ ಮಾಡ್ಯಾಳ್ ಅಂತಿದ್ರು, ಅವರು ಅಲ್ಲಿ ಇಟ್ಕೊಂಡಿದ್ರು. ಅಂದ್ರೆ ಅವ್ರ ಬಗ್ಗೆ ಕೂಡ ಸುಮಾರು ಕೆಲವೊಂದು ಪ್ಲಸ್ ಮೈನಸ್ಗಳು ಕೇಳಿ ಬರ್ತಾ ಇತ್ತು. ಎಲ್ಲೇ ಒಂದ್ ಕಡೆ ಅವರ ಕೃಪಾಪೋಷಿತ ಕೂಡ ಇದು ಅಂತ ಹೇಳ್ತಾರೆ. ಹೌದು, ಅವರು ನಾವು ಕಂಪ್ಲೇಂಟ್ ಕೊಟ್ಟಿದ್ದಾಗ ಅವ್ರ ಸೈಟ್ ವಿಸಿಟಿಂಗ್ ಬಂದಿದ್ರು. ಬಂದು ಅವರು ಅಲ್ಲೇ ಸೈಟ್ ಮೇಲೆ ನಿಂತೆ ಹೇಳ್ತಾರೆ, ಏನ್ರಿ ಇದ್ರ ಮೇಲೆ ಕಂಪ್ಲೇಂಟ್ ಕೊಟ್ರಿ, ಒಂದು ಸ್ಕ್ವೇರ್ ಫುಟ್ ನಾವು ಒಂದು 50 ಪೈಸೆ ₹1 ಪೆನಾಲ್ಟಿ ಹಾಕ್ತಿವಿ, ಅವ್ರಿಗೆ ಸಕ್ರಮ ಮಾಡಿ ಕೊಟ್ಬಿಡ್ತೀವಿ ಅಂದ್ರು. ಅವ್ರಿಗೂ ಮೂಲ ಕಾನೂನೇ ಗೊತ್ತಿಲ್ಲ ತಹಸೀಲ್ದಾರ್ ಸಾಹೇಬ್ರಿಗೆ. ಇದು ಯಾವ ರೀತಿ ಬಗ್ಗೆ ಅವ್ರು ಗೊತ್ತಿದ್ದು ಗೊತ್ತಿಲ್ಲದಂಗೆ ವ್ಯವಹಾರ ಮಾಡಿದ್ರು. ವೀಕ್ಷಕರೇ, ಒಬ್ರು ಹೋರಾಟ ಮಾಡ್ಲಿಕ್ಕೆ ಅಂತ ಹೇಳಿ ನಿಂತ್ಕೊಂಡಾಗ ಸರ್ಕಾರಿ ಅಂದ್ರೆ ಸರ್ಕಾರಕ್ಕೆ ಲಾಭ ಆಗ್ಲಿ, ಒಳ್ಳೆ ರೀತಿಯಿಂದ ಭೂಮಿ ಬಂದ್ರೆ ಅದಕ್ಕೆ ಉಪಯೋಗ ಆಗ್ಲಿ, ಆಮೇಲೆ ಈ ಭಾಗ್ಯಗಳಲ್ಲಿ ದೌರ್ಭಾಗ್ಯ ಹೋಗ್ಲಿ ಅಂತ ಹೇಳಿ ಒಂದು ಹೋರಾಟ ಮಾಡ್ತಾ ಇದ್ರೆ ಸರ್ಕಾರ ಎಚ್ಚೆತ್ಕೊಳ್ಳದೆ ಸರ್ಕಾರದವರೇ ಕೆಲವೊಂದು ಅಕ್ರಮ ಕುಳುಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಶಶಿ ಅಂತ, ಶಶಿಧರ್ ಗೊತ್ತಿರ್ಬೇಕು. ಶಶಿ ಅಂದ್ರೆ ಚಂದಪ್ಪ ಅಂತ ಹೇಳ್ತಾರೆ. ರಾತ್ರಿ ಅಷ್ಟೇ ಬರ್ಬೋದು, ವ್ಯವಹಾರಗಳು ಕೂಡ ರಾತ್ರಿ ಅಷ್ಟೇ ಆಗ್ಬೋದು ಅಂತ ಅನಿಸ್ತದೆ. ಸರ್, ಹೀಗಾದ್ರೆ ಕೇಳ್ತಾರಲ್ಲ, ಮುಂಜಾನೆ ಬರೋದಿಲ್ಲ ಶಶಿ, ಯಾಕಂದ್ರೆ ರವಿ ಬರ್ತಾನೆ, ಶಶಿ ಬರಲ್ಲ. ಸೊ ಹಿಂಗಾಗಿ ರಾತ್ರಿ ವ್ಯವಹಾರದಲ್ಲಿ ಇವೆಲ್ಲ ನಡೆದಂಗೆ ಕಾಣ್ತದೆ. ಆಮೇಲೆ ನೀವು ಹೇಳ್ತಾರಲ್ಲ, ಪ್ರಮೋಷನ್ ಕೊಟ್ಟರು ಕೂಡ ಅಲ್ಲಿಂದ ಹೋಗ್ಲಾರ್ದು ಅದೇ ಪೋಸ್ಟ್ ಇರ್ಲಿ ಅನ್ನೋಷ್ಟು ಮಟ್ಟಿಗೆ ಕೆಲವರು ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಚೆನ್ನಾಗಿ ಅವ್ರಿಗೆ ಮೇವು ಸಿಕ್ಬಿಟ್ಟಿದೆ.
ಸೊ ಈಗ ನಾವು DC ಅವ್ರಿಗೆ ತಾವು ಒಂದು ರೀತಿಯಿಂದ ಲೋಕಾಯುಕ್ತದಲ್ಲಿ ಒಂದು ಗೆಲುವು ಸಾಧಿಸಿದಿರಿ. ಈಗ ಭಾಗ 2ರಲ್ಲಿ DC ಅವರ ಜವಾಬ್ದಾರಿ ಜಾಸ್ತಿ. ಹೌದು, DC ಅವ್ರು ಏನ್ ಮಾಡಿದ್ದಾರೆ, ಇದನ್ನು ಸರ್ಕಾರ ಭೂಮಿ ಅಂತೇಳಿ ಇದು ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಮಾಡ್ಬೇಕಂತೇಳಿ ಆರ್ಡರ್ ಮಾಡಿ ಲೋಕಾಯುಕ್ತಕ್ಕೆ ಕಳಿಸಿದ್ದಾರೆ. ಬಟ್ DC ಅವರು ಅದನ್ನು ಉತ್ತಾರ್ನಲ್ಲಿ ಸೇರಿಸೇ ಇಲ್ಲ. ಸರ್ಕಾರ ಮಾಡೋದು ದೊಡ್ಡ ವಿಷಯ ಅಲ್ಲ, ಸರ್ಕಾರ ಮಾಡಿದ್ವಿ ಅಂತೇಳಿ ಉತ್ತಾರ್ನಲ್ಲಿ ಕಾಣಿಸ್ಬೇಕಲ್ಲ. ಇವತ್ತಿಗೂ ನೀವು ಆ ಪ್ರಾಪರ್ಟಿ ಉತ್ತಾರ ತೆಗೆಸಿದ್ರೆ ಅವ್ರ ಹೆಸರೇ ಕಾಣ್ತದೆ, ಅದ್ರಲ್ಲಿ ಸರ್ಕಾರ ಅಂತ ಆಗಿಲ್ಲ, ಮೆನ್ಷನೇ ಆಗಿಲ್ಲ. ಸೊ ಈಗ ಹಾಗಾದ್ರೆ DC ಅವ್ರನ್ನ ಕೂಡ ಈಗ ಎಳ್ಕೊಂಡ್ ಬರ್ಲೇಬೇಕಾಗ್ತದೆ. DC ಅವ್ರ ಜವಾಬ್ದಾರಿ ಪಕ್ಕ. ಸೊ ಈಗ ನಾವು ಅಲ್ಲಿ ಹೋದ್ರೆ ಎಕ್ಸಾಕ್ಟ್ಲಿ ಯಾವ್ಯಾವ ಪ್ಲೇಸ್ ಅಂತ ಹೇಳಿ ತಾವು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಿ. ಆ ರೋಡ್, ಆ ಗುಡಿಯಾಳ ರಸ್ತೆದಲ್ಲಿ ಇಷ್ಟು ಕಲ್ಯಾಣ ಮಂಟಪಗಳಾಗಿದ್ದಾವೆ. ಅಕ್ರಮ ಸಕ್ರಮ ಅನ್ನೋದು ಅನ್ನಕ್ಕೆ ಬರುದಿಲ್ಲ. ಅದು ಇಟ್ಟಂಗಿ ಬಟ್ಟಿ, ಕಲ್ಯಾಣ ಮಂಟಪಗಳು, ಆಮೇಲೆ ಈ ಅಕ್ರಮ ಲೇಔಟ್ಗಳು. ಸೇತಿಗೆ ಭೂಮಿ ಎಲ್ಲಿ ಹೋಗ್ತೀವಿ ಅಂತ ಹುಡುಕ್ಬೇಕು ನಾವು. ಸೇತಿಗೆ ಭೂಮಿಗೆ ಮರ್ಯಾದನೆ ಇರದಂಗಾಗಿದೆ. ಸೊ ಈಗ DC ಅವ್ರನ್ನ ಕೂಡ ನಾವು ಮಾತಾಡಿಸಿ ಕೇಳೋಣ ಅಂತ ಏನಾಗ್ತದೆ ಅಂತ ಹೇಳಿ. ಸರ್, ನಮ್ಮ ಈಗ ಹೇಳ್ತಾರಲ್ಲ, ಒಟ್ಟಾರೆ ನಿಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ ಅಂತ ಹೇಳಿ. ಹೌದು. ಆಮೇಲೆ ಇನ್ನೊಂದು ಮಾಡಿದ್ದಾರೆ, ನಾವು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಒಂದು ವ್ಯಕ್ತಿ ಕಲ್ಯಾಣ ಮಂಟಪಕ್ಕೆ ತಯಾರು ಮಾಡಿದ್ದಾರೆ, ಶೀಟ್ಸ್ ಮಠ ಹಾಕಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಪಶು ಸಾಗಾಣಿಕಾ ಕೇಂದ್ರ ಅಂತ ಹಾಕಿದ್ದಾರೆ, ಇಮ್ತಿಯಾಜ್ ಗುಸಗಲ್ ಅಂತೇಳಿ ಹಾಕಿ. ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ನು ಕಲ್ಯಾಣ ಮಂಟಪ ಕಟ್ಟಿಬಿಟ್ಟಾನೆ. ಈಗ ಲೋಕಾಯುಕ್ತದಲ್ಲಿ ಕೇಸ್ ನಡೀತಾ ಇದೆ, ಆ ಟೈಮ್ನಾಗೆ ಅವನು ಕಲ್ಯಾಣ ಮಂಟಪ ಕಟ್ಟಾನೆ. ಅದೇ ಹೆಂಗೆ ಸಾಧ್ಯ ಆಗಿತ್ತು ಅಂದ್ರೆ, ಇದರಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಿಂದ ಹಿಡ್ಕೊಂಡು, ರೆವೆನ್ಯೂ ಇನ್ಸ್ಪೆಕ್ಟರ್ ಹಿಡ್ಕೊಂಡು, ತಹಸೀಲ್ದಾರ್ಲಿಂದ ಹಿಡ್ಕೊಂಡು, AC ಲಿಂದ ಹಿಡ್ಕೊಂಡು DC ವರೆಗೆ ಇದರಲ್ಲಿ ಪಾತ್ರ ಇದೆ. ಯಾಕಂದ್ರೆ ಇಷ್ಟು ಪಕ್ಕಾ ಆಗಿ ನಾನು ಪರ್ಟಿಕ್ಯುಲರ್ ಆಗಿ ನಾ ಕಂಪ್ಲೇಂಟ್ ಕೊಟ್ಟ ಮೇಲೆ ಮತ್ತು ಒಂದು ಪ್ರಾಪರ್ಟಿಯಲ್ಲಿ ಲೀಗಲೈಸ್ಡ್ ಕಲ್ಯಾಣ ಮಂಟಪ ಹೇಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ? ಕಂಪ್ಲೇಂಟ್ ಮಾಡಿದ್ದಾಗೆ ಸೇತುವೆ ಭೂಮಿ ಇದ್ದಿದ್ದು ಈಗ ಹೆಂಗದು ಸರ್ ಪರಿವರ್ತನೆ? ಅಲ್ಲಿ ನಾವೊಂದ್ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟು DC ಆ ರೀಜನಲ್ ಕಮಿಷನ್ ದೃಷ್ಟಿಮಟ್ಟ ತಗೊಂಡೋಗಿದ್ವಿ. ಕಂಪ್ಲೇಂಟ್ ಕೊಟ್ಟು ರೀಜನಲ್ ಕಮಿಷನ್ ದೃಷ್ಟಿಮಟ್ಟ ತಗೊಂಡೋದ್ರೆ ಒಂದು ಬಿಲ್ಡಿಂಗ್ ಕಟ್ಟೋದು ನಿಲ್ಲಿಸಲಿಲ್ಲ ಇವು. ಕನೀಸ ಅದ್ಮೇಲೆ ನೀವು ಕಟ್ಲೇಕ್ ಹೋಗ್ಬೇಡಿ, ಕಂಪ್ಲೇಂಟ್ ಇದೆ, ಇದು ವಿಲೇವಾರ ಆದ್ಮೇಲೆ ಮಾಡಿ ಅಂತೇಳಿ ಒಂದು ಮೆಸೇಜ್ ಹಾಕಿಲ್ಲ. ಈವನ್ DC ಸಹಿತ ವಿಸಿಟಿಂಗ್ ಸಹಿತ ಬಂದಿಲ್ಲ. ಇಲ್ಲ, ಇನ್ನ ತಗೊಂಡ್ ಬರೋಣ ಅಂತ. ಈಗ ನಿಮಗಿರೋ ಮುತುವರ್ಜಿ ಅವ್ರಿಗಿಲ್ಲ ಅಂತ ಹೇಳಿ ಖಂಡಿತ ಇದು ಗೊತ್ತಾಗ್ತದೆ ಇದರಲ್ಲಿ. ಯಾಕಂದ್ರೆ ಅವರು ಫಲಾನುಭವಿಗಳು ಬೇರೆ ರೀತಿಯಿಂದ ಅನಿಸ್ತದೆ ನಮಗೆ. ಹೌದಾ ಸರ್? ಇದರಿಂದ ಬೆನ್ನ ಹತ್ತಲಿಕ್ಕೆ ಗರುಡ ನಿಮ್ ಜೊತೆಗಿರ್ತದೆ. ಬೆನ್ನ ಹತ್ತೋಣ ಸರ್, ಹೋಗೋಣ. ಥ್ಯಾಂಕ್ ಯು. ವೀಕ್ಷಕರೇ, ಈಗ ಅಸಲಿ ಏನ್ ಹೇಳ್ತಾರಲ್ಲ, ಅಸಲಿ ಕಹಾನಿಯನ್ನ ಕಂಟಿನ್ಯೂಸ್ ಆಗಿ ನಾವಿನ್ ತೋರಿಸ್ತೀವಿ. DC ಅವರು ಕೂಡ ಹೌದು ಹೌದು ಅನ್ಬೇಕು. ನಮಸ್ಕಾರ. ಇದು ಗುರುಸಿದ್ದಪ್ಪ ಅಂಗಡಿ ಅನ್ನೋರು ಪ್ರಾಪರ್ಟಿ. ಇದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿನಿ. ಇದ್ರ ಬಗ್ಗೆ ಇದು ಬಿನ್ಸೇತಿಗೆ ಭೂಮಿ. ಇದರಲ್ಲಿ ಗುರುಸಿದ್ದಪ್ಪ ಅಂಗಡಿ ಅನ್ನೋರು ಒಂದು ಫ್ಯಾಕ್ಟರಿ ಮಾಡ್ಕೊಂಡಿದ್ದಾರೆ. ಇದನ್ನು ಸಹಿತ ಲೋಕಾಯುಕ್ತ ಕೊಡಬೇಕಾದ ವರದಿಯಲ್ಲಿ ಈ ಪ್ರಾಪರ್ಟಿನೇ ತೋರಿಸಿಲ್ಲ DC ಆಫೀಸ್ನವರು, ತಹಸೀಲ್ದಾರ್ ಆಫೀಸ್ನವರು. ಇಲ್ಲಿನೂ ಅವ್ಯವಹಾರ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಇವೆಲ್ಲ ವಾಣಿ ಫ್ಲಾಟ್ಸ್, ಹುಬ್ಳಿ ಟು ಗುಡಿಯಾಳ ರೋಡ್, ಅದು ಮೇನ್ ರೋಡಲ್ಲಿ ಇದೆ. ಇಲ್ಲಿ ಕಳೆದ ಸುಮಾರು 10-15 ವರ್ಷದಿಂದ ಮನೆಗಳಾಗಿದ್ದಾವೆ. ನಾನು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಇದರಲ್ಲಿ ಬರೀತಾರೆ, ಉತ್ತಾರ್ನಲ್ಲಿ ತೋರಿಸ್ತಾರೆ, ಯಾವುದೋ ಪೀಕ್ ಹಾಕಿದ್ವಿ ಅಂತ ಉತ್ತಾರ್ನಾಗ ತೋರಿಸ್ತಾರೆ. ಇಲ್ಲಿ ಸ್ಕೂಲ್ಸ್ ಆಗಿದ್ದಾವೆ, ಎಲ್ಲ ಆಗಿದ್ದಾವೆ. ಎಲ್ಲವನ್ನೂ ಎಲ್ಲ ಅಕ್ರಮ ಕಟ್ಟಡಗಳೇ, ಅಕ್ರಮ ಲೇಔಟ್ ಕೂಡ. ಸುಮಾರು 500 ಪ್ಲಾಟ್ಗಳದ. 500 ಪ್ಲಾಟ್ಗಳು. ಸಣ್ಣ ಸಣ್ಣ ಮನೆಗಳೆಲ್ಲ ಇದೆ. ಇನ್ನು ಸಣ್ಣ ಪುಟ್ಟ ಗುಡಿಸಲಾಗ ಗೊಂದಲ ಇಲ್ಲ. ಎಲ್ಲ ಡ್ಯೂಪ್ಲೆಕ್ಸ್ ಮನೆಗಳು, 50 ಮೇಲ್ಪಟ್ಟ ಮನೆಗಳೇ ಅದ. ನೋಡಿ ಯಾವ ತರ ಮನೆ. ಯಾವುದಕ್ಕೂ ಪರ್ಮಿಷನ್ ಇಲ್ಲ, ಏನಿಲ್ಲ. ಒಂದು ಸ್ಕೂಲ್ ಗುಡಿಯಾಲ್ ರೋಡ್ ಅಲ್ಲಿ, ಇದ್ರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ವಿ. ಇದು ಕನ್ಸ್ಟ್ರಕ್ಷನ್ ಟೈಮ್ನಾಗಿತ್ತು. ಕನ್ಸ್ಟ್ರಕ್ಷನ್ ಟೈಮ್ನಾಗ ಕಂಪ್ಲೇಂಟ್ ಕೊಟ್ಟಿವಿ.
ಕಂಪ್ಲೇಂಟ್ ಕೊಟ್ಟ ಮೇಲೆ ಪೂರ್ಣ ಕನ್ಸ್ಟ್ರಕ್ಷನ್ ಆಗಿದೆ. ಇದಕ್ಕೂ ತಹಸೀಲ್ದಾರ್ ಆಫೀಸ್ನವ್ರು ಹೆಲ್ಪ್ ಮಾಡೋದು, ಫುಲ್ ಹೆಲ್ಪ್ ಮಾಡಾರ ಈ ಪ್ರಾಪರ್ಟಿಗೂ. ಇದು ಕುಸುಗಲ್ ಶಾಮಿಯಾನ ಅವ್ರದ್ದು, ಇಮ್ತಿಯಾಜ್ ಕುಸುಗಲ್ ಅಂತೇಳಿ ಮಾಲೀಕರು. ಇದ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಾಗೆ ಬಿಲ್ಡಿಂಗ್ ಕಟ್ತಾ ಇದ್ದ ಕಂಪ್ಲೇಂಟ್ ಕೊಟ್ಟಿದಾಗ ಉತ್ತಾರ್ನಲ್ಲಿ ಸೇತಿಗೆ ಭೂಮಿ ಅಂತಿತ್ತು, ಬಿನ್ ಸೇತಿಗೆ ಮಾಡಿದ್ದಿಲ್ಲ. ನಾ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ತಹಸೀಲ್ದಾರ್ ಆಫೀಸ್ ಅವರು ಹೆಲ್ಪ್ನಿಂದ ಕುರಿ ಸಾಕಾಣಿಕೆ ಅಂದ್ರೆ ಬೋರ್ಡ್ ಹಾಕಿದ್ರು. ಆಮೇಲೆ ಇದು ಇಷ್ಟು ದೊಡ್ಡ ಕಲ್ಯಾಣ ಮಂಟಪ ಆಯ್ತು. ಇದ್ರ ಮೇಲೆ ಲೋಕಾಯುಕ್ತಕ್ಕೆ ವರದಿ ಕೊಟ್ಟಿಲ್ಲ DC ಆಫೀಸ್ನಿಂದ. ಲೋಕಾಯುಕ್ತ ಅವ್ರನ್ನೇ ತಪ್ಪುದಾರಿ ಕೇಳಿದಾರೆ. ಈ ಪ್ರಾಪರ್ಟಿ ಮೇಲೆ ಲೋಕಾಯುಕ್ತಗೆ ಇದೇ ಕೊಟ್ಟಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.